ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನು ಮಾಡ್ತಾಯಿದ್ದೀರಾ? ಚಹಾ ಕುಡಿದ್ರಾ? ಎಲ್ಲರೂ ಹೇಗಿದ್ದೀರಿ? ಇಲ್ಲಿ ನೋಡ್ರಿ, ನಮ್ಮ ಆಯುಷನ್ ಬಾಕ್ಸಿಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಒಂದು ಕಡೆ ಹೆಸರು ಕಾಳು ಪಲ್ಯ, ಇನ್ನೊಂದು ಕಡೆ ಚಪಾತಿ. ಅಷ್ಟೇ ಸಾಕಂತ ಹಾಕಿ ಅಂದ್ರಮ್ಮ, ಹೆಸರು ಕಾಳು ಪಲ್ಯ ಚಪಾತಿ ಮಾಡೋದು. ಇವತ್ತು ಬಾಕ್ಸ್ ಅಷ್ಟೇ ಸಾಕಂತೆ, ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಜೊತೆಗೆ ಸ್ವಲ್ಪ ರೈಸ್ ಕೂಡ ಬೇಕಾಗುತ್ತಕ್ಕಿಗೆ. ಬೇಡ ಅಂತೇಳಂದು ಚಹಾ ಕುಡಿದ್ರೆ ಇದೆ. ಚಹಾ ಕುಡಿದು ನಾನು ಶಕ್ತಿ ಐಶಾ ಆಕಿಗೆ ಟೈಮ್ ಸೇವ್ ಆಗಲ್ಲ ಅಂತ. ಅಂದ್ರೆ ಬೆಳಗ್ಗೆ ಟಿಫನ್ ಮಾಡಿದ್ರು, ಮಧ್ಯಾಹ್ನ ಊಟನೂ ಮಾಡ್ತಿದ್ರು. ಈಗ ಒಂದೇ ಟೈಮ್ ಬಿಡಾಕತ್ತಾರ ಅಂತ ಊಟಕ್ಕೆ. ಈಗ ಸ್ಲೋ ಆಗಿ ಊಟ ಮಾಡ್ತಾಳ. ಅದಕ್ಕೆ ಬೇಡ ಒಂದೇ ಥರ ಮಾಡಿ. ಬಂದಳು ಕಾಂಚನ ಸ್ನಾನ ಮಾಡಿ ಬಂದ್ರಿ ಈಕೆ. ಮುಬಾರಕ್ ಮುಬ್ಬು ನಾನು ಶೂ ತೊಗೊಂಡೋಗ್ಯಾವ. ನಾಯಿ ಒಂದು ಶೂ ತೊಗೊಂಡೋಗಿತ್ತು. ಎದ್ದೇಳಪ್ಪ, ಹೋಗು ಹುಡ್ಕೊಂಡು ಬಾ, ಹೋಗು ಮುಬ್ಬು, ಎದ್ದೇಳಪ್ಪ, ನಾನು ಶೂ ತೊಗೊಂಡೋಗ್ಯಾವ, ಹೋಗಿ ಹುಡ್ಕೊಂಡು ಬಾ, ಹೋಗ್ಯ. ಪ್ಲೀಸ್ ಹೊಸ ಶೂ ತಗೊಂಡೋಗ್ಯದ ಮುಬ್ಬು, ಹೊಸಾವು ಮುಬ್ಬು, ಹೋಗು. ಅದು ನೀನು ಚಪ್ಪಲಿ ಎಲ್ಲ ತೊಗೊಂಡೋಗಿ ಬಿಟ್ಟು ಬರ್ತಾರಲ್ಲ, ಅಲ್ಲಿ ಹೋಗಿ ಹುಡ್ಕೊಂಬ, ಹೋಗು ಮುಬ್ಬು. ಕಣ್ಬಿಡು ಮುಬ್ಬು ಕಣ್ಬಿಡಲಿ. उठ बा जल्दी, रोतन देखा बा, मेरा शू ले गए मुब्बू, सच्ची झूठ में प्रॉमिस. शू ले गए, सच्ची भी शू ले गए. उठ मुब्बू, रोना को मुब्बू, तुझे तेरा चप्पल लेके जब तू क्यों रोता देख. हूँ रसू मुझे उठ. शू ले गए हैं. उठ जल्दी उठ बा. ನಮ್ಮ ಐಶಾ ಸ್ಕೂಲಿಗೆ ಲೇಟ್ ಆಕತ್ತೆ ಅಂಥೇಳಿ ಸ್ಪೀಡಾಗಿ ನಮ್ಮ ದೀದಿ ಜಡಿ ಆಗಾಕತ್ತಾವೆ. ಅತ್ತಾಗಿತ್ತ ಹೊಳಾಡಕತ್ತಲಕ್ಕಿ. ಅದು ದೊಡ್ಡ ಮನೆ ಆಸ್ಪತ್ರೆಗೆ ಅಂತ ಹೇಳತ್ತ, ನೀ ಬಂದು ನಮ್ಮ ಮನೆ ಮುಂದೆ ನಿಲ್ಪ ಅಂತ. ಯಾಕಂದ್ರ ಶಶಿ ಕ್ಯಾಮ್ರಾ ಸುದ್ದಿ ತೆಗ್ದಿಲ್ಲ ನಾನು. ಫ್ರೆಂಡ್ಸ್, ನೆನ್ನೆ ನೈಟು ಶೂ ಒಳಗೆ ಯಾಕೋ ಇರಬೇಕು ಅಂತೇಳಿ ನಾನು ಹೊರಗಡೆನೇ ಬಿಟ್ಟಿದ್ದೆ. ರಾತ್ರಿ ಬಂದು ಯಾವುದೋ ನಾಯಿ ಕಚ್ಕೊಂಡು ಹೋಗ್ಬಿಟ್ಟೈತೆ ಒಂದು ಶೂ. ನಮ್ಮ ಮುಬಾರಕ್ ಕೇಳೋಕ್ಕಲ್ಲ, ಹೋಗಿ ಹುಡ್ಕೊಂಬ ಅಂತೇಳಿ. ನನ್ನ ಶೂ ಕಳೆದ್ರೆ ಅವನೇ ಹೋಗ್ಬೇಕಂದ್ರೆ ಅವನಿಗೆ ಎಕ್ಸಾಕ್ಟ್ ಎಲ್ಲಿರ್ತಾವ ಅಂತೇಳಿ ಗೊತ್ತಿರ್ತಾವ ಲೊಕೇಶನ್. ಇವನ ನಮ್ಮ ಮೋತಿನ ನೋಡ್ರಿ ಸರ್, ಚೀತು ಅಲ್ಲ, ಎಕ್ಸಾಕ್ಟ್ ಲೊಕೇಶನ್ ಮುಬ್ಬುಗ್ ಗೊತ್ತಿರ್ತಾವ. ಅದಕ್ಕೆ ಎದ್ದೇಳಂದ್ರೆ ಎದ್ದೇಳಕ್ಕಲ್ಲ ಅವನು. ಅದಕ್ಕೆ ಏನು ಮಾಡೋಣ ಆಯ್ಷಾ ಈಗ? ಅದಕ್ಕೇನಾರ ಹೋಗ್ಲಿಲ್ದರ ಲಾಕ್ ಏನಾರ ಮಾಡೋಣ ಐಶಾ? ಕ್ಲೋಸ್ ಆಗೋದು ಮಾಡ್ತೈತಿ. ಅದು ಫಿಂಗರ್ ಪ್ರಿಂಟ್ ಇಟ್ಟನ ಹಂಗ ಬಿಟ್ರೆ ನಾಯಿ ಚಪ್ಪಲಿ ಅದಕ್ಕೆ ಸಿಕ್ಕರ್ ಸಾಕ್ ತಗೊಂಡ್ ಓಡೋಗಕ್ಕ. ಅದೇನ್ ಮಾಡಿಸ್ತಿ? ಅದೇನ್ ಬಾಕ್ಸ್ನಾಗ ಹಾಕಿಟ್ಟು ಲಾಕ್ ಹಾಕತ್ತದು. ಆಯ್ಷಾ ಸ್ಕೂಲಿಗೆ ಹೋಗ್ಬೇಡ, ಗೋಡಿ ಹಬ್ಬ ನೀ ಕೂತ್ಕೊಂಡು. ಹೆಂಗು ನೀನು ಕಟ್ಟಿರೋ ಚಪಾತಿ ಹೆಸರು ಕಾಳು ಪಲ್ಯ ಅದ ತಿನ್ನೋದು ಗೋಡಿ ಹಬ್ಬದ. ಮುಬ್ಬು ಹೇಳಲ್ಲಪ್ಪ, ಹೋಗಿ ನೋಡ್ಬಾ. ರೆಡಿ ಆಯಿತು ಲಂಚ್ ಬಾಕ್ಸ್. ನಮ್ಮ ಆಯುಷ್ಯನೂ ರೆಡಿ ಆದ್ಲು, ಶೂ ಹಾಕ್ಕೊಂಡು. ಚೇಂಜ್ ಹಾಕಿದ್ವಿ ಇದೇನ. ಬಾಯ್ ಬಾಯ್ ಫ್ರೆಂಡ್ಸ್. ನಮ್ಮ ಮನೆಯವರ ಮಾಮನ ಮಗಳದು ಮದುವೆ ಫಿಕ್ಸ್ ಆಗಿದೆ.
ಅವರು ಗೋಲ್ಡ್ ಶಾಪಿಗೆ ಹೋಗೋಣ ಅಂದಿದ್ದರು. ಅದಕ್ಕೆ ನಾನು ದೀದಿ ಗೋಲ್ಡ್ ಶಾಪಿಗೆ ಹೋದ್ವಿ. ಅವರಿಗೆ ರಿಂಗ್ ಬೇಕಾಗಿತ್ತಂತೆ ಹುಡುಗಿಗೆ ಎಂಗೇಜ್ಮೆಂಟಿಗೆ. ಅವ್ರಿಗೆ ಯಾವ್ಯಾವ ಬೇಕು ಚಾಯ್ಸ್ ಮಾಡ್ಕೊತಾ ಇದ್ದರು. ಫೈನಲಿ ಒಂದೆರಡು ರಿಂಗ್ ಚಾಯ್ಸ್ ಮಾಡಿದರು ಅವರು. ಒಂದು ಮದುಮಗನಿಗೂ ಮತ್ತು ಮದುಮಗಳಿಗೂ ಅವ್ರ ಇಷ್ಟದ ಪ್ರಕಾರನೇ ಅದು ಅವ್ರು ತೊಗೊಂಡ್ರು. ಆಮೇಲೆ ಕಾಲಿಗೆ ಹಾಕೋ ಚೈನ್ ತೊಗೊಂಡ್ರು. ಕಾಲಿಗೆ ಹಾಕೋ ಚೈನ್ ತುಂಬ ಚೆನ್ನಾಗಿದ್ದು ಒಂದಕ್ಕಿಂತ ಒಂದು. ಇದು 15 ಗ್ರಾಮ್ ಟ್ರಯಲ್ಗೂ ನೋಡ್ತಾಯಿದ್ರು ಯಾವ್ದು ಚೆನ್ನಾಗಾಗುತ್ತೆ ಯಾವುದಿಲ್ಲ ಅಂಥೇಳಿ. ಅಂದರೆ ಎಲ್ಲ ಚೆನ್ನಾಗಿದ್ವು. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ರು. ಇದೆ ಫಸ್ಟ್ ಒನ್ ಇರೋದೇ ಸೆಲೆಕ್ಟ್ ಮಾಡಿ ತೊಗೊಂಡ್ರು. ಚೆನ್ನಾಗಿದೆ ಅಂಥೇಳಿ 15,000 ಆಯಿತು ಅದು ಚೈನಿನ ಬೆಲೆ. ಮತ್ತು ಇದು ಗೋಲ್ಡ್ ಚೈನ್ ಕೂಡ ಅಲ್ಲಿ ಮಾಡ್ಸೋಕೆ ಹಾಕಿದ್ದೀವಿ. 2 ತೊಲೆದು 20 ಗ್ರಾಮಿಂದು. ಅದಕ್ಕೆ ಲಾಕೆಟ್ ಡಾಲರ್ ನೋಡ್ತಾಯಿದ್ವಿ. ಅದರಲ್ಲಿ ಯಾವುದು ಸರಿ ಇರಲಿಲ್ಲ. ಸೊ ಹಾಗಾಗಿ ರೆಡಿನೇ ಡಾಲರ್ನ ತೋರಿಸ್ತಾಯಿದ್ರು. ಅದರಲ್ಲಿ ಒಂದು ಪೀಸು ಚೆನ್ನಾಗಿ ಇತ್ತು, ಲೈಕ್ ಆಯಿತು. ಸೊ ಒಂದು ಪೀಸ್ ತೊಗೊಂಡ್ವಿ. ಆಮೇಲೆ ಅದಕ್ಕೆ ಅಡ್ವಾನ್ಸಾಗಿ 50,000 ರೂಪಾಯಿ ಕೊಟ್ವಿ ಚೈನ್ ಮಾಡೋದಕ್ಕೆ. ಸೊ ನಮ್ಮ ಸತೀಶ್ ಅಣ್ಣ ದುಡ್ಡು ಎಣ್ಸಾಕತ್ತಿದ್ದಾರೆ 50,000 ರೂಪಾಯಿ ಅಡ್ವಾನ್ಸಾಗಿ ಕೊಟ್ವಿ. ಮತ್ತು ಇದು ಈ ನೆಕ್ಸ್ಟ್ ವೀಕ್ನಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಇದೆ. ನೋಡೋಣ ಯಾವಾಗಿದೆ ಅಂತೇಳಿ ಕನ್ಫರ್ಮ್ ಇಲ್ಲ. ಒಂದು ಯಾವುದೋ ಪಾಪುಗೂ ಬೇಕಂದ್ರು ಚೈನ್, ಆ ಪಾಪುಗೂ ಚೈನ್ ತೊಗೊಂಡ್ರು. ಅಲ್ಲಿಂದ ಮತ್ತೆ ರಿಟರ್ನ್ ತರಕಾರಿ ಮಾರ್ಕೆಟಿಗೆ ಬಂದ್ವಿ. ತರಕಾರಿ ಮಾರ್ಕೆಟ್ನಲ್ಲಿ ಟಮಾಟೆ ಹಣ್ಣು ತೊಗೊಂಡ್ವಿ. ಆಮೇಲೆ ನಾನು ನಮ್ಮ ದೀದಿಗೆ ಅಸಿಸ್ಟೆಂಟು. ನಮ್ಮ ದೀದಿ ಮುಂದೆ ತರಕಾರಿ ತೊಗೊಂಡು ಹೋಗ್ತಾ ಇರ್ತಾರೆ, ನಾವು ಅವ್ರ ಹಿಂದೆ ಹೋಗ್ತಾ ಇರ್ತೀನಿ. ಅವರಷ್ಟು ನನಗೆ ತರಕಾರಿ ತೊಗೊಳಕ್ಕೆ ಬರೋದಿಲ್ಲ, ನಮ್ಮ ದೀದಿನಷ್ಟು. ನಾನು ಜಸ್ಟ್ ಎಲ್ಲ ನೋಡಿ ಅವ್ರವ್ರು ನೋಡಿ ಕಲಿತಾ ಇದ್ದೀನಿ ಯಾವ್ಯಾವ ಹೆಂಗೆ ತೊಗೋಬೇಕು ಅಂತೇಳಿ. ಟಮಾಟೆ ಹಣ್ಣು ಒಂದೊಂದು ಹೇಳ್ಕೊಟ್ಟಿದ್ದಾರೆ ಈ ಥರ ತೊಗೋಬೇಕಂಥೇಳಿ. ಆಮೇಲೆ ಆಯಿಷಾಗೆ ಚಪಾತಿ ಮಾಡೋಕ್ಕೆ ಸಬ್ಬೆ ಸೊಪ್ಪು ಹಾಕಿ ಚಪಾತಿ ಮಾಡೋದಕ್ಕೆ ಸಬ್ಬೆ ಸೊಪ್ಪು ತೊಗೊಂಡ್ರು. ಮತ್ತು ಅದು ಇದು ಅಂಥೇಳಿ ಒಂದು ಸ್ವಲ್ಪ ತರಕಾರಿ ತೊಗೊಂಡ್ವಿ. ಆಮೇಲೆ ಸೋಪ್ ಅವು ಇವು ತೊಗೊಂಡ್ವಿ. ರಿಟರ್ನ್ ಮನೆಗೆ ಬರೋಷ್ಟೊತ್ತಿಗೆ ರಾಷನ್ ತೊಗೊಬಂದಿದ್ರು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತಿನ್ನು ನಾಳಿನ ಬ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್. ಗುಡ್ ನೈಟ್ ಆಲ್ ಆಫ್ ಯು. ಎಲ್ಲರೂ ಚೆನ್ನಾಗಿರಿ, ನಿದ್ದೆ ಮಾಡ್ತಾಯಿರಿ, ಖುಷಿಯಾಗಿರಿ, ಟೆನ್ಷನ್ ಬಿಡಿ. ಟೆನ್ಷನ್ನಿಂದ ಸಾವಿರಾರು ರೋಗ ಬರ್ತವೆ. ಸೊ ಮೈಂಡ್ ಫ್ರೀಯಾಗಿ ಇರೋ ಅಷ್ಟು ದಿನ ಎಲ್ಲರ ಜೊತೆಗೂ ಚೆನ್ನಾಗಿ ಇರೋಣ ಫ್ರೆಂಡ್ಸ್. ಹೌದಾ ಇಲ್ವಾ ಹೇಳಿ, ನಾನು ಹೇಳಿದ್ದು ಕರೆಕ್ಟಾ ಸುಳ್ಳು ಅಂತ. ಈ ಜೀವ ಹೀಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರ ಜೊತೆಗೂ ಹ್ಯಾಪಿ ಮೂಮೆಂಟ್ನಲ್ಲಿರೋಣ. ಒನ್ಸ್ ಅಗೇನ್ ಗುಡ್ ನೈಟ್, ಬಾಯ್ ಆಲ್ ಆಫ್ ಯು.